ನಮಸ್ಕಾರ ಸ್ನೇಹಿತರೆ. ದಿಲ್ಲಿಯಲ್ಲಿ ತುರ್ಕ್ಮಾನ್ ಗೇಟ್ ಅನ್ನೋ ಒಂದು ಸ್ಥಳ ಇದೆ. ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ ಫೈಜ್ ಎ ಹಿಲಾಯಿ ಅನ್ನುವ ಮಸೀದಿ ಇದೆ. ಅದರ ಎದುರುಗಡೆ ರಾಮ್ಲೀಲಾ ಮೈದಾನ ಇದೆ. ದೊಡ್ಡ ದೊಡ್ಡ ಪ್ರೊಟೆಸ್ಟ್ಗಳು, ಸಭೆಗಳು, ರ್ಯಾಲಿಗಳು ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಆಗೋದನ್ನ ನೀವು ಕೇಳಿರ್ತೀರಾ. ಅದೇ ಲೊಕೇಶನ್ ಬಗ್ಗೆ ನಾನು ಈಗ ಮಾತಾಡ್ತಾ ಇರೋದು. ಅದೇ ರಾಮ್ಲೀಲಾ ಮೈದಾನಕ್ಕೆ ಸೇರಿದ ಸುಮಾರು 38-39 ಸಾವಿರ ಚದರ ಅಡಿಗಳಷ್ಟು ಜಮೀನು ಸೇರಿದಂತೆ ಒಟ್ಟು 40,000 ಚದರ ಅಡಿಗಳಷ್ಟು ಜಮೀನನ್ನ ಕಬ್ಜಾ ಮಾಡಿ ಶಾದಿ ಮಾಲ್ಗಳನ್ನ ಮಾಡಿದ್ರು, ಅಂಗಡಿ ಮುಂಗಟ್ಟುಗಳನ್ನ ಹಾಕಿದ್ರು, ಡಿಸ್ಪೆನ್ಸರಿಗಳನ್ನ ಮಾಡಿದ್ರು, ಡಯಾಗ್ನೋಸಿಸ್ ಸೆಂಟರ್ ಗಳನ್ನ ಮಾಡಿದ್ರು, ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ರು. ಇದೆಲ್ಲವನ್ನ ಮಾಡಿದ್ದು ಯಾವ ಜಾಗದಲ್ಲಿ? ಸರ್ಕಾರಿ ಜಾಗದಲ್ಲಿ, ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ದಂತಹ ಜಾಗದಲ್ಲಿ, ಒತ್ತುವರಿ ಮಾಡ್ಕೊಂಡಿರುವ ಸ್ಥಳದಲ್ಲಿ ಕಟ್ಟಿದಂತಹ ಮದುವೆ ಮಾಲ್ಗಳಲ್ಲಿ ಅನಧಿಕೃತ ಚಟುವಟಿಕೆಗಳು ನಡೀತಾ ಇತ್ತಂತೆ, ಸಭೆ ಸಮಾರಂಭಗಳು ನಡೀತಾ ಇತ್ತಂತೆ, ಮೀಟಿಂಗ್ಗಳಾಗ್ತಾ ಇತ್ತಂತೆ, ಜಿಹಾದಿ ಚಟುವಟಿಕೆಗಳು ಇಲ್ಲಿ ಆಗ್ತಾ ಇತ್ತು ಅನ್ನೋದು ಆರೋಪ. ಇದೆಲ್ಲ ಮಾಡಿದ್ದು ರಾಮ್ಲೀಲಾ ಮೈದಾನವನ್ನು ಒತ್ತುವರಿ ಮಾಡಿಕೊಂಡು. ಇವರ ಮದುವೆ ಮಾಲ್ಗಳಿಗೆ 40,000ದಿಂದ 1,00,000ವರೆಗೂ ರೆಂಟ್ ಬರ್ತಾ ಇತ್ತಂತೆ. ಈ ಎಲ್ಲವನ್ನ ಎಕ್ಸ್ಪೋಸ್ ಮಾಡಿದ್ದು ಒಬ್ಬ ವ್ಯಕ್ತಿ. ಆತನ ಹೆಸರು ಪ್ರೀತ್ ಸಿರೋಹಿ. ಈತ ಒಬ್ಬ ಹಿಂದೂ ಆಕ್ಟಿವಿಸ್ಟ್. ಈತ ಹಾಕಿದಂತಹ ಪೋಸ್ಟ್ ಅದು ಲಾಸ್ಟ್ ಇಯರ್ ಎಂಡ್ ಅಲ್ಲಿ ಹಾಕಿದಂತಹ ಪೋಸ್ಟ್ ಅನ್ಸುತ್ತೆ. ಅಂದ್ರೆ ಫೈಜ್ ಎ ಹಿಲಾಯಿ ಮಸೀದಿ ಬಳಿಗೆ ಹೋಗಿ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಯಾವೆಲ್ಲ ಸುತ್ತಮುತ್ತಲಿನ ಜಾಗಗಳನ್ನ ಮಸೀದಿಯ ಹೆಸರಲ್ಲಿ ಕಬ್ಜಾ ಮಾಡಿಟ್ಕೊಂಡಿದ್ದಾರೆ, ಒತ್ತುವರಿ ಮಾಡಿಟ್ಕೊಂಡಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಒಂದಿಗೆ ಈ ಪ್ರೀತ್ ಸಿರೋಹಿ ಅಖಾಡಕ್ಕೆ ಇಳಿತಾರೆ. ಇವರು ಮುನ್ಸಿಪಲ್ ಕಾರ್ಪೊರೇಷನ್ ಡಿಲ್ಲಿ ಹೋಗಿ ದೂರು ಸಹ ಕೊಡ್ತಾರೆ. ಇಲ್ಲಿ MCD ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ. ಈ ಒಂದು ಏರಿಯಾ ದಿಲ್ಲಿಯ ಡಾರ್ಕ್ ಸ್ಪಾಟ್. ಇಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು ಅಂತ ಆರೋಪ ಮಾಡಲಾಗಿದೆ. MCD ಅವರು ಹೇಳ್ತಾರೆ ನಮ್ಮಿಂದ ಏನು ಆಗೋದಿಲ್ಲ. ರಾತ್ರಿ ಹೊತ್ತು ಈ ಜಾಗಕ್ಕೆ ಪೊಲೀಸರು ಹೋಗೋದಕ್ಕೆ ಹೆದರ್ತಾ ಇದ್ರಂತೆ. ಆಗ ಇದೇ MCD ಅವರು ಹೇಳ್ತಾರೆ ನಮ್ಮಿಂದ ಈ ಕೆಲಸ ಆಗೋದಿಲ್ಲ, ಹೈಕೋರ್ಟಿಗೆ ಹೋಗಿ. ಹೆಂಗಿದೆ ನೋಡಿ. ಆದ್ರೂ ಈ ಪ್ರೀತ್ ಸಿರೋಹಿ ಸುಮ್ನೆ ಆಗೋದಿಲ್ಲ. ಹಠ ಬಿಡದೆ ಹೈಕೋರ್ಟ್ ಮೆಟ್ಟಿಲನ್ನು ಸಹ ಹತ್ತಿ ಬಿಡ್ತಾರೆ. ಇವರ ಮನವಿಯನ್ನೇ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ಆದೇಶನೂ ಕೊಟ್ಬಿಡುತ್ತೆ. ಫೈಜ್ ಎ ಹಿಲಾಯಿ ಮಸೀದಿಯ ಸುತ್ತಮುತ್ತ ಅತಿಕ್ರಮ ಮಾಡಿಕೊಂಡಿರ್ತಕ್ಕಂತಹ ಜಾಗಗಳನ್ನೆಲ್ಲ ತತ್ಕ್ಷಣ ತೆರವು ಮಾಡಬೇಕು ಅಂತ ಆದೇಶ ಕೊಟ್ಬಿಡುತ್ತೆ ಹೈಕೋರ್ಟ್. ಒಟ್ಟು 39,000ರಿಂದ 40,000 ಚದರ ಅಡಿಗಳಷ್ಟು ಜಾಗವನ್ನ ಖಾಲಿ ಮಾಡಿಸ್ಬೇಕು. ಇದೆಲ್ಲ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿರುವುದು ಅಂತ ಹೈಕೋರ್ಟ್ ಹೇಳುತ್ತೆ. ಈ ಒತ್ತುವರಿ ಆಗಿದ್ದು ಸುಮಾರು 30 ವರ್ಷಗಳಿಂದ, 1-2 ವರ್ಷ ಅಲ್ಲ. ಫುಟ್ಪಾತ್ ಗಳನ್ನು ಸಹ ಒತ್ತುವರಿ ಮಾಡಲಾಗಿದೆ. ಈ ಭಾಗದ ಪಬ್ಲಿಕ್ ರೋಡ್ ಅನ್ನು ಒತ್ತುವರಿ ಮಾಡಲಾಗಿದೆ. ರಾಮ್ಲೀಲಾ ಮೈದಾನವನ್ನು ಒತ್ತುವರಿ ಮಾಡಲಾಗಿದೆ. PWD ಜಮೀನನ್ನು ಸಹ ಒತ್ತುವರಿ ಮಾಡಲಾಗಿದೆ. ಇದೆಲ್ಲ ಪ್ರೀತ್ ಸಿರೋಹಿ ಕೊಟ್ಟಿರತಕ್ಕಂತಹ ದಾಖಲೆಗಳಲ್ಲಿದೆ. ಚದರ ಅಡಿಗಳ ಸಮೇತ ಯಾವ್ಯಾವ ಭಾಗವನ್ನ ಒತ್ತುವರಿ ಮಾಡಲಾಗಿದೆ ಅನ್ನೋದನ್ನು ಪ್ರೀತ್ ಸಿರೋಹಿ ಹೇಳಿದ್ರು. ಇವರು ಮಾಡಿದಂತಹ ಒಂದು ಪ್ರಯತ್ನದಿಂದ ರಾತ್ರೋರಾತ್ರಿ 32 ಬುಲ್ಡೋಜರ್ಗಳು ಫೈಜ್ ಎ ಹಿಲಾಯಿ ಮಸೀದಿ ಕಡೆಗೆ ನುಗ್ಗುತ್ತೆ. ಅದು ಮಧ್ಯರಾತ್ರಿ 1:30 ಈ ಮಸೀದಿಗೆ ಬರೋದಕ್ಕೆ ಒಟ್ಟು 3 ರೋಡ್ಗಳಿದಾವೆ. 3 ರೋಡ್ಗಳಿಂದ ಜನ ನುಗ್ಗುತ್ತಾರೆ. ಯಾವಾಗ ಮಸೀದಿ ಕಡೆಗೆ ಸುಮಾರು 32 ಬುಲ್ಡೋಜರ್ಗಳು ಬರ್ತಾ ಇದೆ ಅಂತ ಗೊತ್ತಾಯ್ತೋ, ವ್ಯವಸ್ಥಿತವಾಗಿ ಅಪಪ್ರಚಾರ ಆಗಿದೆ ಅನ್ನೋದು ಬಿಜೆಪಿ ಅವರು ಮಾಡ್ತಾ ಇರತಕ್ಕಂತಹ ಆರೋಪ. ಏನಂತ? ಫೈಜ್ ಎ ಹಿಲಾಯಿ ಮಸೀದಿ ಮೇಲೇನೆ ಬುಲ್ಡೋಜರ್ ಆಕ್ಷನ್ ಆಗ್ತಾ ಇದೆ, ಮಸೀದಿಯನ್ನ ಬುಲ್ಡೋಜರ್ ನಿಂದ ಕೆಡವಲಾಗ್ತಾ ಇದೆ ಅಂತ ಅಪಪ್ರಚಾರ ಮಾಡಲಾಗಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಮಸೀದಿಗೆ ಒಂದು ಸ್ಕ್ರಾಚ್ ಸಮೇತ ಆಗಿಲ್ಲ. ಮಸೀದಿಯ ಸುತ್ತ ಮಸೀದಿಯ ಹೆಸರಲ್ಲಿ ಅನಧಿಕೃತವಾಗಿ ಅಕ್ರಮ ಒತ್ತುವರಿ ಮಾಡಿದ್ದಂತಹ ಜಮೀನನ್ನು ಮಾತ್ರ ತೆರವುಗೊಳಿಸಿರುವುದು. ಅದು 40,000 ಚದರ ಅಡಿಗಳಷ್ಟು. ಅಲ್ಲಿದ್ದ ಕಟ್ಟಡಗಳನ್ನ ಮಾತ್ರ ನೆಲಸಮ ಮಾಡಿರೋದು. ಬುಲ್ಡೋಜರ್ ಆಕ್ಷನ್ ಆಗುವಾಗ ನಾನು ಹೇಳ್ದೆ ಜನ ನುಗ್ಗಿದ್ರು. 100 ಜನ ಒಮ್ಮೆಗೆ ಬರ್ತಾರೆ, ಕೈಯಲ್ಲಿ ಕಲ್ಲುಗಳನ್ನು ಇಟ್ಕೊಂಡಿರ್ತಾರೆ. ಸಿಕ್ಕಾಪಟ್ಟೆ ಪೊಲೀಸ್ ಪಡೆ ಇದ್ರು 5 ಜನ ಪೊಲೀಸರಿಗೆ ತೀವ್ರ ಗಾಯಗಳಾಗ್ತವೆ. ಏಕಾಏಕಿ ಸರ್ಕಾರ ಆಗ್ಲಿ MCD ಆಗ್ಲಿ ದಿಲ್ಲಿಯ ಪ್ರೈಮ್ ಏರಿಯಾದಲ್ಲಿರ್ತಕ್ಕಂತಹ ಮಸೀದಿಯ ಮೇಲೆ ಆಕ್ಷನ್ ಮಾಡೋದಕ್ಕೆ ಸಾಧ್ಯನಾ? ಹೈಕೋರ್ಟ್ ಆದೇಶ ಇತ್ತು. ಆ ಆದೇಶವನ್ನ ಸರ್ಕಾರ ಪಾಲನೆ ಮಾಡಿದೆ. ಹೈಕೋರ್ಟ್ ಆರ್ಡರ್ ನ ತೋರ್ಸೇ ತಾನೆ ರೇಖಾ ಗುಪ್ತಾ ಬುಲ್ಡೋಜರ್ ನ ರೋಡಿಗೆ ಇಳಿಸಿದ್ದು. ಈ ಒತ್ತುವರಿ ಮಾಡಿಟ್ಕೊಂಡಿದ್ದಂತಹ ಜಮೀನು ನಮ್ದು ಅನ್ನೋದಾದ್ರೆ ದಾಖಲೆಗಳನ್ನ ತೋರಿಸಬಹುದಲ್ವಾ? ಹೈಕೋರ್ಟ್ ಬಾಗಿಲು ತೆರೆದೇ ಇರುತ್ತೆ, ಕೋರ್ಟಿಗೆ ಹೋಗಬಹುದಲ್ವಾ? ಈ ರೀತಿ ಗುಂಪುಗೂಡಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋದು ಎಷ್ಟು ಸರಿ ಅಂತ ದಿಲ್ಲಿ ಜನ ಕೇಳ್ತಾ ಇದ್ದಾರೆ. ಈ ಬಾರಿ ದಿಲ್ಲಿ ಪೊಲೀಸರು ಪಣ ತೊಟ್ಟಂತಿತ್ತು. ಯಾರೆಲ್ಲ ಕಲ್ಲು ತೂರಾಟ ಮಾಡಿ ಹಿಂಸೆ ಮಾಡಿದ್ರೋ ಎಲ್ಲರನ್ನು ಹಿಡಿತಾ ಇದ್ದಾರೆ. ಇನ್ನು 7 ಜನ್ಮದಲ್ಲೂ ಅವರು ಇಂತಹ ಕೆಲಸ ಮಾಡಿರಬಾರ್ದು. ಇದೆಲ್ಲವನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ಸುತ್ತೆ ದಿಲ್ಲಿ ಪೊಲೀಸರು. ಬಾಡಿ ಕ್ಯಾಮೆರಾಗಳನ್ನು ಹಾಕೊಂಡು ಈ ಕಾರ್ಯಾಚರಣೆ ಮಾಡಿರೋದು. ಯಾರೆಲ್ಲ ಹಿಂಸೆ ಮಾಡಿದ್ದಾರೆ, ಪೊಲೀಸರ ಮೇಲೆ ಕೈ ಮಾಡಿದ್ದಾರೆ,
ಕಲ್ಲು ತೂರಾಟ ಮಾಡಿದ್ದಾರೆ, ಅವರೆಲ್ಲರೂ ವಿಡಿಯೋದಲ್ಲಿ ಬಂದಿರ್ತಾರೆ. ಇಲ್ಲಿ ಯಾರೂ ಸಿಂಪತಿ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಬರೋದಿಲ್ಲ, ಬಚಾವ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಆಗಿದ್ದಿಷ್ಟೇ, ಅಪಪ್ರಚಾರ ನಡೆದಿತ್ತು, ಮಸೀದಿ ಕಡೆಗೆ ಬುಲ್ಡೋಜರ್ ನುಗ್ತಾ ಇದೆ, ಮಸೀದಿಯನ್ನೇ ಕೆಡವಲಿದೆ. ಆದ್ರೆ ಅಸಲಿಗೆ ಇಲ್ಲಿ ಆಗಿದ್ದು ಎನ್ಕ್ರೋಚ್ಮೆಂಟ್, ರಾಮಲೀಲಾ ಮೈದಾನದ ಮೇಲೆ ಆಗಿರ್ತಕ್ಕಂತಹ ಅನಧಿಕೃತ ಒತ್ತುವರಿಯನ್ನ ತೆರವು ಮಾಡಿಸ್ತಕ್ಕಂತಹ ಕಾರ್ಯ ಅಷ್ಟೇ. ಅದು ಈ ಕ್ರಮವನ್ನು ಸರ್ಕಾರ ತೆಗೆದುಕೊಂಡಿರೋದಲ್ಲ, ಹೈಕೋರ್ಟ್ ಕೊಟ್ಟಿರ್ತಕ್ಕಂತಹ ಆದೇಶದ ಮೇಲೆ ಒತ್ತುವರಿ ತೆರವುಗೊಳಿಸಿರೋದು. ರಾಮಲೀಲಾ ಮೈದಾನ ತುಂಬಾ ಪ್ರಸಿದ್ಧಿಯಾದ ಪ್ರದೇಶ. ಇಲ್ಲಿ ಸಾಕಷ್ಟು ಸಭೆ ಸಮಾರಂಭಗಳು, ರ್ಯಾಲಿಗಳು ಆಗ್ತಾ ಇರುತ್ತೆ. ಈ ರಾಮಲೀಲಾ ಮೈದಾನದ 38-39 ಸಾವಿರ ಚದರ ಅಡಿಗಳಷ್ಟು ಜಮೀನು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಇದ್ಯಾವುದು ಗೊತ್ತೇ ಆಗ್ಲಿಲ್ವಾ ಯಾರಿಗೂ? ರಾಜಕಾರಣಿಗಳಿಗೆ ಇದ್ಯಾವುದು ಗೊತ್ತಿಲ್ಲ ಅಂದ್ರೆ ನಂಬೋದಕ್ಕಾಗತ್ತಾ? ಗೊತ್ತಿದ್ರು ಯಾಕೆ ಇದನ್ನ ಖಾಲಿ ಮಾಡಿಸ್ಲಿಲ್ಲ ಅಂದ್ರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬರುತ್ತೆ ಇಲ್ಲಿ. ಈ ಪ್ರದೇಶದಲ್ಲಿ ಕಟ್ಟಲಾಗಿದ್ದ ಕಟ್ಟಡಗಳನ್ನೆಲ್ಲ ಬುಲ್ಡೋಜ್ ಮಾಡಿ ಕೆಡವಿದ ನಂತರ ಸುಮಾರು 70 ಟ್ರಕ್ಗಳಲ್ಲಿ ಈ ಅವಶೇಷಗಳನ್ನ ಸಾಗಿಸಲಾಗಿದೆ. ಯೋಚನೆ ಮಾಡಿ, ಎಷ್ಟು ದೊಡ್ಡ ಮಟ್ಟದ ಅತಿಕ್ರಮಣ ಮಾಡಿರಬಹುದು. ಪೊಲೀಸರಿಗೆ ಎಷ್ಟು ಕೋಪ ಇತ್ತೇನೋ ಗೊತ್ತಿಲ್ಲ, ಸಮಾಜವಾದಿ ಪಕ್ಷ, ಆಮ್ ಆದ್ಮಿ ಪಕ್ಷದ ಸಂಸದರನ್ನು ಬಿಟ್ಟಿಲ್ಲ, ಪ್ರತಿಭಟನೆ ಮಾಡ್ತಿದ್ದವರನ್ನೆಲ್ಲ ಎತ್ತಕೊಂಡು ಹೋಗಿದ್ದಾರೆ. ಫಸ್ಟ್ ಆಫ್ ಆಲ್, ಅವರು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೇ ತಪ್ಪು. ಯಾಕಂದ್ರೆ ಹೈಕೋರ್ಟ್ ಆದೇಶ ಅದು, ದಿಲ್ಲಿಯ ರೇಖಾ ಗುಪ್ತಾ ಸರ್ಕಾರ ಮಾಡಿರೋದಲ್ಲ ಇದು. ಕೋರ್ಟ್ ಹೇಳಿದೆ ಒತ್ತುವರಿಯನ್ನ ಮೊದಲು ತೆರವುಗೊಳಿಸಿ ಅಂತ. ಕೋರ್ಟ್ ನ ಆದೇಶವನ್ನು ಲಾಗು ಮಾಡಿದ್ದಾರೆ. ಅದರ ವಿರುದ್ಧನೇ ಪ್ರತಿಭಟನೆ ಮಾಡುತ್ತೆ ರಾಜಕೀಯ ಪಕ್ಷಗಳು ಅಂದ್ರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ವಾ? ಮೊದಲ ದಿನನೇ ಪೊಲೀಸರು ಕಲ್ಲು ತೂರಾಟ ಮಾಡ್ತಾ ಇದ್ದಂತಹ, ಹಿಂಸೆ ಮಾಡ್ತಾ ಇದ್ದಂತಹ 10 ಜನರನ್ನ ಅರೆಸ್ಟ್ ಮಾಡಿದ್ರು. ಈಗ ಅದು 50 ದಾಟಿದೆ. ಇನ್ನೂ ಬಂಧನ ಜಾಸ್ತಿ ಆಗಬಹುದು. ದಿಲ್ಲಿ ಜನ ಹೇಳೋದನ್ನು ಕೇಳ್ಬಿಟ್ರೆ ಶಾಕ್ ಆಗ್ತೀರಾ ನೀವು? ನಿರಂತರವಾಗಿ ಒತ್ತುವರಿ ನಡೀತಾ ಇತ್ತಂತೆ. ಸ್ವಲ್ಪ ಜಮೀನನ್ನೇ ದಿನಂಪ್ರತಿ ಕಬ್ಜಾ ಮಾಡೋದು. ಫಾರ್ ಎಕ್ಸಾಂಪಲ್, ಸಣ್ಣ ಪುಟ್ಟ ಫುಟ್ಪಾತ್ ಅನ್ನ ಮೊದಲು ಕಬ್ಜಾ ಮಾಡೋದು, ಹಣ್ಣಿನ ಅಂಗಡಿಗಳನ್ನ ಹಾಕೋದು, ಪಾರ್ಲರ್ ಗಳನ್ನ ಮಾಡೋದು, ಇದ್ದಕ್ಕಿದ್ದಂತೆ ಪಾರ್ಕಿಂಗ್ ವ್ಯವಸ್ಥೆಗಳು ಬಂದ್ಬಿಡುತ್ತೆ, ಡಯಾಗ್ನೋಸಿಸ್ ಸೆಂಟರ್ ಗಳನ್ನ ಮಾಡೋದು. ಈ ರೀತಿ ಮಾಡ್ತಾ ಕಡೆಗೆ ಆ ಭಾಗವನ್ನು ಪೂರ್ತಿ ಒತ್ತುವರಿ ಮಾಡ್ಕೊಂಡು ಬಿಡೋದು. ಫುಟ್ಪಾತ್ ಯಾವುದು, ರೋಡ್ ಯಾವುದು ಒಂದು ಗೊತ್ತಾಗೋದಿಲ್ಲ. ಆ ರೀತಿ ಮಾಡ್ತಾ ಇದ್ರಂತೆ. ಸಾರ್ವಜನಿಕರು ಈ ಬಗ್ಗೆ ದೂರುಗಳನ್ನು ಕೊಟ್ಟರು, ಪೊಲಿಟಿಕಲ್ ಪಾರ್ಟೀಸ್ ಆಕ್ಷನ್ ಮಾಡ್ತಾ ಇರ್ಲಿಲ್ಲ. ಕಾರಣ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಆಮ್ ಆದ್ಮಿ ಪಾರ್ಟಿ ಒಬ್ಬ ನಾಯಕ ಹೇಳೋದು ಇದು ವಕ್ಫ್ ಜಮೀನಂತೆ. ವಕ್ಫ್ ಜಮೀನಾದ್ರೆ ಹೈಕೋರ್ಟ್ ಯಾಕೆ ಆದೇಶ ಕೊಡುತ್ತೆ? ಅವರು ದಾಖಲೆ ಪತ್ರಗಳನ್ನು ನೋಡೇ ತಾನೇ ಆದೇಶ ಕೊಟ್ಟಿರೋದು. ಇವ್ರು ಹೇಳೋದೇನು, ನಮ್ಮ ಬಳಿ ಎಲ್ಲ ದಾಖಲಾ ಪತ್ರಗಳಿದಾವೆ, ಕೋರ್ಟ್ ಗೆ ಸಬ್ಮಿಟ್ ಮಾಡ್ತೇವೆ ಅಂತಾರೆ. ಈ ಆದೇಶ ಬಂದಿದ್ದು ಯಾವಾಗ ಗೊತ್ತಾ? ಲಾಸ್ಟ್ ಇಯರ್ ನವೆಂಬರ್-ಡಿಸೆಂಬರ್ ನಲ್ಲಿ. ಅಲ್ಲಿಂದ ಇಲ್ಲಿಯವರೆಗೂ ಅವಕಾಶ ಕೊಡಲಾಗಿತ್ತು. ಈಗ ಕೋರ್ಟ್ ನ ಆದೇಶವನ್ನು ಲಾಗು ಮಾಡಿರೋದು. ಇಲ್ಲಿಯವರೆಗೂ ದಾಖಲೆಗಳನ್ನ ಕೊಡದೆ ಏನ್ ಮಾಡ್ತಾ ಇದ್ರು? ಸಹಜವಾಗಿ ಪ್ರಶ್ನೆ ಹೇಳುತ್ತೆ ತಾನೆ. ಕ್ಯಾಮ್ರಾ ಮುಂದೆ ಬಂದು ದಾಖಲಾತಿಗಳಿದಾವೆ, ಅನಧಿಕೃತ ಅಲ್ಲ ಇದು ಅನ್ನೋದು. ಯಾವ ದಾಖಲಾತಿಗಳಿದಾವೆ? ಕೋರ್ಟ್ ಬಳಿ ಹೋಗಿ ಕೊಡಿ ಅಂದ್ರೆ ಪ್ರತಿಭಟನೆ ಮಾಡೋದು, ಕಲ್ಲು ತೂರಾಟ ಮಾಡೋದು, ಹಿಂಸಾಚಾರ ಮಾಡೋದು, ಇದೇ ನಡೆದುಕೊಂಡು ಬರ್ತಾ ಇದೆ ಅಂತ ದಿಲ್ಲಿ ಜನ ಆರೋಪ ಮಾಡ್ತಾರೆ. ಈಗ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿರೋರು ಹಿಂದೂಗಳಾದ್ರೂ ಆಕ್ಷನ್ ಆಗ್ಬೇಕು, ಮುಸಲ್ಮಾನರಾದ್ರೂ ಆಕ್ಷನ್ ಆಗ್ಬೇಕು. ಆದ್ರೆ ರಾಜಕಾರಣಿಗಳು ಮಾತ್ರ ಓಲೈಕೆ ರಾಜಕಾರಣ ಮಾಡ್ತಾ, ಅಕ್ರಮಗಳು ತಮ್ಮ ಕಣ್ಣಿಗೆ ಕಾಣ್ತಾ ಇದ್ರು ಕುರುಡರಂತೆ, ಕಿವಿಗೆ ಕೇಳ್ತಾ ಇದ್ರು ಕಿವುಡರಂತೆ ನಟಿಸ್ತಾರೆ ನೋಡಿ. 30 ವರ್ಷಗಳಿಂದ ರಾಮಲೀಲಾ ಮೈದಾನ ಸರ್ಕಾರಿ ಜಮೀನದು, ಅದನ್ನ ಒತ್ತುವರಿ ಮಾಡ್ಕೊಂಡು ಕಮಾಯಿ ಆಗ್ತಾ ಇತ್ತು. ಎಷ್ಟೋ ಜನ ಮನೆ ಮಠ ವಸತಿ ವ್ಯವಸ್ಥೆ ಇಲ್ಲದೆ ಬಡವರು ಬಗ್ಗರು ಫುಟ್ಪಾತ್ ಗಳಲ್ಲಿ ಇರ್ತಾರೆ. ಅಲ್ಲೇ ಮಲಗಿ, ಅಲ್ಲೇ ಊಟ ಮಾಡಿ, ಕೊನೆಗೊಂದು ದಿನ ಅಲ್ಲೇ ಸತ್ತೋಗ್ತಾರೆ. ಅಂತವರಿಗೆ ಒಂದು ಮನೆ ಕೊಡೋದಿಕ್ಕೆ ಸರ್ಕಾರ ಮೀನಾಮೇಷ ಎಣಿಸುತ್ತೆ. ಪರಿಸ್ಥಿತಿ ಈಗಿರುವಾಗ ದಿಲ್ಲಿಯ ಪ್ರೈಮ್ ಲೊಕೇಶನ್ ನಲ್ಲಿ 40,000 ಚದರ ಅಡಿಗಳಷ್ಟು ಒತ್ತುವರಿಯಾಗಿದೆ. ಒಂದಲ್ಲ ಎರಡಲ್ಲ 30 ವರ್ಷದಿಂದ ನಡೆದುಕೊಂಡು ಬಂದಿದೆ ಇದು. ಯಾವ ಆಕ್ಷನ್ ಮಾಡಿರ್ಲಿಲ್ಲ ನೋಡಿ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.